ನಿಮ್ಮೆಲ್ಲರ ನಿಮ್ಮ ಮನೆಯ ಮಗ ನಾನು. ನಿಮ್ಮಗಳ ಒಂದು ಆಶೀರ್ವಾದವನ್ನು ಇವತ್ತು ಪಡೆಯತಕ್ಕಂಥದ್ದಕ್ಕೆ ನನ್ನ ಆತ್ಮೀಯ ಸಹೋದರ ಸಮಾನರು, ಮಾಜಿ ಸಚಿವರು ಆಗಿರತಕ್ಕಂಥ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಐತಿಹಾಸಿಕ ಸಭೆಯಲ್ಲಿ ವೇದಿಕೆಯ ಮೇಲೆ ಹಿರಿಯರಾಗಿರ್ತಕ್ಕಂಥ JB ಶಿವಕುಮಾರ್ ಇದ್ದಾರೆ. ನಮ್ಮ ಬಂಡಪ್ಪ ಕಾಶ್ಯಂನವರು ಬೀದರಿಂದ ಬಂದಿದ್ದಾರೆ ಕೊನೆಯ ಹಂತದಲ್ಲಿ. ಹಾಲ್ಕೋಡ ನಮ್ಮತ್ತಪ್ಪರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ರಾಜ ವೆಂಕಟಪ್ಪ ನಾಯ್ಕ ಅವರು ರಾಯಚೂರಿನಿಂದ ಬಂದಿದ್ದಾರೆ. ನಾರಾಯಣಗೌಡರು ನಮ್ಮ ಮಾಜಿ ಸಚಿವರು, ಇಂದ್ರೇಶ್ ಅವರು ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ನಮ್ಮ ಶ್ರೀರಂಗಪಟ್ಟಣದ BJP ಅಭ್ಯರ್ಥಿ ಆಗಿದ್ದಂಥ ಸಚ್ಚಿದಾನಂದ ಅವರು, ರಾಜ್ಯಾಧ್ಯಕ್ಷರು ಸಹೋದರಿ ಮಂಜುಳಾ ಅವರು ತುಂಬ ಅದ್ಭುತವಾಗಿ ಮಾತನಾಡಿದರು. ಮತ್ತು ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಭಾರತಿ ಶೆಟ್ಟಿ ಅವರು ಸಹ ಈ ಸಭೆಯಲ್ಲಿ ಇವತ್ತು ಕೂತಿದ್ದಾರೆ. ಇದರ ಜೊತೆಗೆ ನಮ್ಮ ನಂಜುಂಡೇಗೌಡರು ಆತ್ಮೀಯ ಸ್ನೇಹಿತರಿದ್ದಾರೆ. ರೈತ ಸಂಘದ ಹಲವಾರು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದಂಥ ನಂಜುಂಡೇಗೌಡರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಅಂಜನಪ್ಪನವರಿದ್ದಾರೆ. ಹೀಗೆ ಮಂಜು ಅವರು ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಈಗಿನ ಏಕೈಕ ಶಾಸಕರು. KR ಪೇಟೆಯ ನಮ್ಮ ಮಂಜಣ್ಣವರು ಸಹ ಈಗ ಈ ಕಾರ್ಯಕ್ರಮದಲ್ಲಿ ಬಹುಶಃ ಹಲವಾರು ಮದುವೆ ಮುಗಿಸಿ ಬಂದಿರಬೇಕು. ಬೆಳಗ್ಗೆಯಿಂದ ಸಭೆಗಳನ್ನು ಮುಗಿಸಿ ಕಾರ್ಯಕ್ರಮಗಳನ್ನು ಮುಗಿಸಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಮು ಅವರು ಇದ್ದಾರೆ. ಅದರ ಜೊತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹುಶಃ ಪುಟ್ಟರಾಜಣ್ಣವರು ಮತ್ತು ಅವರ ಸ್ನೇಹಿತರುಗಳು, ಹಿತೈಷಿಗಳು ಅವರ ನೇತೃತ್ವದಲ್ಲಿ ಬಹುಶಃ ಪಾಂಡವಪುರದಲ್ಲಿ ಮೇಲುಕೋಟೆಯ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಒಂದು ಐತಿಹಾಸಿಕವಾದಂಥ ಮೆರವಣಿಗೆಯ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ಸುಗೊಳಿಸಿರ್ತಕ್ಕಂಥ ಎಲ್ಲ ನನ್ನ ಪಾಂಡವಪುರದ ತಂದೆ ತಾಯಂದಿರು, ಯುವಕ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಚುನಾವಣೆಯಲ್ಲಿ ಒಂದು ನಿಮ್ಮೆಲ್ಲರ ಮುಂದೆ ನಾನು ಕೆಲವು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅನ್ನೋದಾದರೆ, ಈ ಚುನಾವಣೆಯಲ್ಲಿ ಲೋಕಸಭೆಗೆ ನಿಲ್ಲಬೇಕು ಅಂತ ಎಂದೂ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ಮತ್ತು ನಿಖಿಲ್ ಕುಮಾರಸ್ವಾಮಿಯ ತೀರ್ಮಾನ ಇದ್ದಂಥದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪಕ್ಷದ ಜೀವಾಳ ಸನ್ಮಾನ್ಯ ದೇವೇಗೌಡರು ತೀರ್ಮಾನ ಮಾಡಿದಂಥದ್ದು ಪುಟ್ಟರಾಜು ಅವರು ಲೋಕಸಭೆಗೆ ಅಭ್ಯರ್ಥಿ ಆಗಬೇಕಾಗಿತ್ತು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದು. ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಪಕ್ಷದ ನಾಯಕರುಗಳು, ಮಾಜಿ ಶಾಸಕರುಗಳು ಮತ್ತು ಪಕ್ಷದ ಕಾರ್ಯಕರ್ತರು ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗೋದಕ್ಕಿಂತ ಮುಂಚೆ ಪುಟ್ಟರಾಜಣ್ಣನ ಹೆಸರನ್ನ ಘೋಷಣೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಸೂಚನೆ ಕೊಡಲಿಕ್ಕೆ ಅವತ್ತು ನಾನು ಬಂದಂಥದ್ದು. ಆದರೆ ಆ ಸಭೆಯಲ್ಲಿ ಸ್ವಲ್ಪ ಒಂದು ರೀತಿಯ ಗೊಂದಲಗಳನ್ನು ಆ ಸಭೆಯಲ್ಲಿ ಏನು ಕಂಡು ನಾನು ಆಸ್ಪತ್ರೆಯಿಂದ ಚಿಕಿತ್ಸೆ ನಂತರ ಬಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನಾನು ಹೊರಡಬೇಕಾದ್ರೆ ಸ್ವಲ್ಪ ಸಭಾಂಗಣದಲ್ಲಿ ಸ್ವಲ್ಪ ಹೊರಗಡೆ ಪತ್ರಿಕೆಗಳಲ್ಲಿ ಕೆಟ್ಟ ರೀತಿಯಲ್ಲಿ ಸಂದೇಶಗಳು ಹೋಗಬಾರ್ದು ಅಂತ ಹೇಳಿ ಅವತ್ತು ಸಭೆಯನ್ನು ಮೊಟಕುಗೊಳಿಸಿದಂಥದ್ದೇನಿದೆ. ಇವತ್ತು ನಾನೆಲ್ಲ ಅಭ್ಯರ್ಥಿ ಆಗಬೇಕಾಗಿದ್ದು, ಪುಟ್ಟರಾಜಣ್ಣ ಅಭ್ಯರ್ಥಿ ಆಗಬೇಕಾಗಿತ್ತು. ಆದರೆ ನನಗೆ ಇಲ್ಲೇನೋ ಗೊತ್ತಿಲ್ಲ, ಇದು ದೈವೇಚ್ಛೆ ಇದೆ, ದೇವರ ಇಚ್ಛೆ. ಏಕೆಂದರೆ ನಾನು ಅಭ್ಯರ್ಥಿ ಆಗಲೇಬೇಕು ಅನ್ನೋದು ಇರಲಿಲ್ಲ ನನಗೆ. ಈ ಬಾರಿ ತುಮಕೂರಿನಿಂದ ಅಲ್ಲಿ ಚುನಾವಣೆಗೆ ನಿಲ್ಲಬೇಕು ಅಂತ ಒತ್ತಡಗಳಿತ್ತು, ಚಿಕ್ಕಬಳ್ಳಾಪುರದಲ್ಲೂ ನಿಲ್ಲಬೇಕು ಅಂತಕ್ಕಂಥ ಒತ್ತಡ ಇತ್ತು, ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಬೇಕು ಅಂತ ಇತ್ತು. ಆದರೆ ನಾನು ಈ ಬಾರಿ ಲೋಕಸಭೆಗೆ ನಿಲ್ಲಬಾರದು ಅಂತ ಇದ್ದವನು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕೆಲವರು ನಿಲ್ಲಿಸಬೇಕು ಅಂತ ಒತ್ತಾಯ ಹಾಕಿದ್ರು.
ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು, ನಾನು ಒಂದು ಬಾರಿ ಮಂಡ್ಯದಲ್ಲಿ ನಿಂತೆ, ಮತ್ತೆ ರಾಮನಗರಕ್ಕೆ ಹೋದೆ, ಮತ್ತೆ ರಾಮನಗರದಿಂದ ಮಂಡ್ಯಕ್ಕೆ ಹೋದರೆ ಜನಾಭಿಪ್ರಾಯದಲ್ಲಿ ನನ್ನ ಬಗ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವು ಉಂಟಾಗ್ತದೆ ಅವರುಗಳಿಗೆ. ನಾನು ಮುಂದೆ ವಿಧಾನಸಭೆಯಲ್ಲಿ ಅಭ್ಯರ್ಥಿಯಾಗಿ 4 ವರ್ಷ ಈ ಪಕ್ಷದ ಸಂಘಟನೆ ಮಾಡಿ ಈ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರ್ತೇನೆ, ಪುಟ್ಟರಾಜಣ್ಣನ್ನೇ ಅಭ್ಯರ್ಥಿ ಮಾಡೋಣ ಅಂತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಕಂಡು ತುಂಡವಾಗಿ ಹೇಳಿದರು. ಯಾವುದೋ ಒಂದು ವಿಧಿಯ ಆಟ ಇದು. ಇವತ್ತು ಈ ಒಂದು ಜಿಲ್ಲೆಯಲ್ಲಿ ನಾನು ಅಭ್ಯರ್ಥಿ ಆಗಿರತಕ್ಕಂಥದ್ದೇನಿದೆ, ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸಹ ಎಲ್ಲರೂ ಸೇರಿ ಅಭ್ಯರ್ಥಿ ಮಾಡಿದರು. ಅವತ್ತು ನಾನು ಮುಖ್ಯಮಂತ್ರಿ ಆಗಿದ್ದರು, 8 ಜನ ನಮ್ಮ ಪಕ್ಷದ ಶಾಸಕರಿದ್ದರು, ಅವತ್ತು 3 ಜನ ನಮ್ಮ ಪಕ್ಷದಲ್ಲೇ ಮಂತ್ರಿಗಳಿದ್ದರು, 3 ಜನ ವಿಧಾನ ಪರಿಷತ್ತಿನ ಸದಸ್ಯರಿದ್ದರೂ ಸಹ ಆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪರಾಜಿತರಾದರು. ಅದಕ್ಕೆ ಕಾರಣ ನಾನು ಮಂಡ್ಯ ಜಿಲ್ಲೆಯ ಜನತೆಗೆ ದೇವೇಗೌಡರನ್ನ 60 ವರ್ಷದಿಂದ ಏನು ಬೆಳೆಸ್ಕೊಂಡು ಬಂದಿದ್ದೀರಿ, ಅವರು ಸಹ ಈ ಜಿಲ್ಲೆಯ ಜನತೆಯ ಸಮಸ್ಯೆಗಳಿಗೆ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ನಿಮ್ಮ ಒಂದು ಧ್ವನಿಯಾಗಿ ಅವರ ಜೀವನವನ್ನೇನು ಮುಡುಪಾಗಿಟ್ಟಿದ್ದಾರೆ. ಅಂಥ ಒಂದು ಈ ಕ್ಷೇತ್ರ ನಮ್ಮ ಕುಟುಂಬಕ್ಕೆ ಎಂದೂ ನೋವಾಗಲಿಕ್ಕೆ ಬಿಡ್ತಕ್ಕಂಥ ಜನ ಅಲ್ಲ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತದ ಹಿನ್ನೆಲೆಯಲ್ಲಿ ಸೋತಿರಬಹುದು, ಆದರೆ ನೈತಿಕವಾಗಿ ಚುನಾವಣೆಯಲ್ಲಿ ಅವರು ಸೋತಿರಲಿಲ್ಲ. ಅವತ್ತು ನಾನು ಒಂದು ಮಾತು ಹೇಳ್ತೇನೆ, ಬಹುಶಃ ನಮ್ಮ ಕುರುಕ್ಷೇತ್ರದಲ್ಲಿ ಪುಟ್ಟಣ್ಣ ಭಾಳ ನಾಟಕ ಜಾಸ್ತಿ ಮಾಡ್ತಾರೆ. ಕುರುಕ್ಷೇತ್ರ, ಶನಿದೇವ್ರ ಮಾತು ಇದೆಲ್ಲ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಹಾಡುಗಾರರು ಹೃದಯ ಸಮುದ್ರ ಕಲಕಿ ಹಾಡಂತೂ ಭಾಳ ಅದ್ಭುತವಾಗಿ ಆಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡನ್ನ ಅವತ್ತಿನ ಚುನಾವಣೆ ಬಹುಶಃ ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂಥ ಕುರುಕ್ಷೇತ್ರದ ಯುದ್ಧದಲ್ಲಿ ಅಭಿಮನ್ಯು ಚಕ್ರವ್ಯೂಹನ ಭೇದಿಸ್ಲಿಕ್ಕೆ ಹೋಗಿ ಚಕ್ರವ್ಯೂಹದಲ್ಲಿ ಹತನಾಗ್ತಕ್ಕಂಥದ್ದು. ಚಕ್ರವ್ಯೂಹದಲ್ಲಿ ಅವತ್ತು ಅವನು ಹತನಾಕಬೇಕಾದರೆ ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮ, ಹೀಗೆ ಹಲವಾರು, ಶಕುನಿ ಎಲ್ಲರೂ ಸೇರಿ ಆ ಒಬ್ಬ ಯುವಕನನ್ನು ಆ ಒಂದು ಹತ್ಯೆ ಮಾಡಿದಂಥದ್ದು. ಆ ದೃಶ್ಯಗಳನ್ನು ನೀವೆಲ್ಲ ಸಿನಿಮಾಗಳಲ್ಲೂ ನೋಡಿದ್ದೀರಿ, ಕಥೆಗಳಲ್ಲೂ ಓದಿದ್ದೀರಿ. ಅದನ್ನು ನಾನು ಯಾತಕ್ಕೆ ನೆನಪಿಸ್ಕೊತಾ ಇದ್ದೇನೆ, ಅವತ್ತಿನ ಚುನಾವಣೆ 2019 ನಿಮ್ಮೆಲ್ಲರ ಒಂದು ಪ್ರೀತಿ ಈ ಪಕ್ಷದ ಮೇಲಿತ್ತು, ಇವತ್ತೂ ಇದೆ, ಮುಂದೇನೂ ಇರುತ್ತೆ, ನನಗೆ ಗೊತ್ತಿದೆ. ನನಗೆ ಆ ಚುನಾವಣೆಯಲ್ಲಿ ಚಕ್ರವ್ಯೂಹ ಅಂತಕ್ಕಂಥ ಪದ ಏನು ಬಳಸಿದ್ದೇನೆ, ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಕುತಂತ್ರದಲ್ಲಿ ಹತನಾದಂಥ ರೀತಿಯಲ್ಲಿ ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಾಯಿತು ಹೊರತು ಮಂಡ್ಯ ಜಿಲ್ಲೆಯ ಜನತೆ ಅವನಿಗೆ ಸೋಲನ್ನು ಕೊಟ್ಟಿಲ್ಲ. ಇದು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾತಕ್ಕೆ ಇವತ್ತು ನಾನು ಅಭ್ಯರ್ಥಿ ಆಗಲಿಕ್ಕೆ ಇದು ದೈವೇಚ್ಛೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ನಾನು ನಿಲ್ಲಬೇಕು ಅಂತಕ್ಕಂಥ ಒಂದು ಸಣ್ಣ ಚಿಂತೆನೂ ಮಾಡದೇ ಇದ್ದನು. ಕೊನೆಗೆ ಅಂತಿಮವಾಗಿ ನೀವೇನು ಹೇಳೋದು ನಿಲ್ಲಿಸಿದ್ದೀರಿ, ನಮ್ಮ ಪಕ್ಷದ ಮುಖಂಡರುಗಳು ನಿಲ್ಲಿಸಿದ್ದೀರಿ. ಬಹುಶಃ ಅವತ್ತು ಅಭಿಮನ್ಯುವಿನ ಹತ್ಯೆ ಏನಾಗುತ್ತೆ, ಅವತ್ತು ಅಭಿಮನ್ಯುವಿನ ಹತ್ಯೆಯಲ್ಲಿ ಯಾವೊಂದು ತಂದೆಯ ಸ್ಥಾನದಲ್ಲಿದ್ದಂಥ ಅರ್ಜುನ ಒಂದು ಶಪಥ ಮಾಡಿದಂಥದ್ದು, ಅದೆಲ್ಲವನ್ನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವತ್ತಿನ ಕುರುಕ್ಷೇತ್ರದಲ್ಲಿ ನಡೆದಂಥ ಘಟನೆ ಈಗಿನ ಚುನಾವಣೆಯಲ್ಲೂ ಇವತ್ತು ಮರುಕಳಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹಾಕಿರ್ತಕ್ಕಂಥ ಅಭ್ಯರ್ಥಿ ಹಣದಲ್ಲಿ ನಾವ್ಯಾರೂ ಅವ್ರ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಹಣದಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನನಗೆ ಮಂಡ್ಯ ಜಿಲ್ಲೆಯ ಜನತೆ ಎಂದೂ ಸಹ ಹಣಕ್ಕೆ ನೀವು ಯಾವುದೇ ಕಾರಣಕ್ಕೂ ತಲೆ ಬಾಗ್ತಕ್ಕಂಥವರಲ್ಲ ಈ ಮಂಡ್ಯ ಜಿಲ್ಲೆಯ ಜನತೆ, ನನಗೆ ನಂಬಿಕೆ ಇದೆ. ಅವರಿಗಾಗಲೇ 2-3 ತಿಂಗಳಿಂದ
ಯಾವೊಂದು ಹಣದಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ನಮ್ಮ ಎದುರುಗಾಳಿಗಳು ಹೊರಟಿದ್ದಾರೆ. ಬಹುಶಃ ನನ್ನನ್ನು ಈ ಚುನಾವಣೆಯಲ್ಲಿ ಭಗವಂತನೇ ನಿಲ್ಲಿಸಿ ನಿಮ್ಮ ಕುಟುಂಬದ ಮಗನಾಗಿ ನನ್ನನ್ನು ಕಳೆದ 10-15 ವರ್ಷಗಳಿಂದ ಈ ರಾಜಕಾರಣದಲ್ಲಿ ನೀವೇನು ಸಾಕಿದ್ದೀರಿ, ಇವತ್ತು ಆ ಅರ್ಜುನನ ಸ್ಥಾನದಲ್ಲಿ ನಿಂತು ಈ ಕಾಂಗ್ರೆಸ್ನ ಕುತಂತ್ರ ಏನಿದೆ ಅದಕ್ಕೆ ಪಾಠವನ್ನು ಕಲಿಸಬೇಕು ಅಂತಲೇ ಇವತ್ತು ಈ ಜಿಲ್ಲೆಯ ಜನತೆ ನನ್ನನ್ನು ಆಶೀರ್ವದಿಸ್ತಾರೆ ಅಂತಕ್ಕಂಥದ್ದು ನನ್ನ ಆತ್ಮವಿಶ್ವಾಸ ಹೇಳುತ್ತೆ. ಪುಟ್ಟಣ್ಣ ಅವರು ಹಲವಾರು ವಿಷಯಗಳನ್ನು ಹೇಳಿದ್ರು. ಈಗ ಯಾವ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದೇನೆ ಈ ತಾಲೂಕಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳಿದರು. ಪಾಪ
ಕನಿಷ್ಠ ಒಂದು 30-40 ಲಕ್ಷ ಕೋಟಿ ಬೇಕು. ಎಲ್ಲಿದೆ ದುಡ್ಡು? ಎಲ್ಲಿಂದ ತರ್ತಾರೆ? ಯಾಕೆಂದರೆ ಇವ್ರಿಗೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಸಾಧ್ಯವೇ ಇಲ್ಲ ದೇಶದಲ್ಲಿ. ಇಲ್ಲಿ ಯುವಕರಿಗೆ 1 ಲಕ್ಷ ಪ್ರತಿ ವರ್ಷ, ಇದು ಯಾವ ಕೆಲಸವೂ ಆಗಲ್ಲ. ಇಲ್ಲಿ ಗ್ಯಾರಂಟಿ 5 ಗ್ಯಾರಂಟಿ ಅಂತೇಳಿ ಟೋಪಿ ಹಾಕಿ ಬಂದವರಲ್ಲ, ಇನ್ನು 2 ವರ್ಷದಲ್ಲ ಕೆಲಸ ನಿಲ್ತೋಯ್ತವೆ ಅವೆಲ್ಲ. ಯಾವ ಗ್ಯಾರಂಟಿನೂ ಉಳಿಯಲ್ಲ. ಗ್ಯಾರಂಟಿ ನಿಮ್ಮ ಕುಟುಂಬದ, ನಿಮ್ಮ ಮಕ್ಕಳು, ನಿಮ್ಮನ್ನು ಮದುವೆ ಆಗಿರ್ತಕ್ಕಂಥ ನಿಮ್ಮ ಗಂಡಂದರೆ ನಿಮಗೆ ಗ್ಯಾರಂಟಿ. ಈ ಗ್ಯಾರಂಟಿಗಳು ಯಾವುದೂ ಉಳಿಯೋದಿಲ್ಲ. ಈ ಗ್ಯಾರಂಟಿಗಳು ಯಾವುದೂ ಉಳಿಯೋದಿಲ್ಲ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಜಿಲ್ಲೆಯ ಅಭಿವೃದ್ಧಿ, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ. ಒಂದು ಮಾತು ಹೇಳ್ತೇನೆ, ಇವತ್ತು ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಮಾಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ದೇಶದಲ್ಲಿ ಹೊಸ 10 ನಗರಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ, 10 ಹೊಸ ನಗರಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ. ನಾನು ಆ ಘೋಷಣೆಯನ್ನು ನೋಡಿದಾಗಲೇ ನನ್ನ ತಲೆಯಲ್ಲಿ ಬಂದಿರತಕ್ಕಂಥದ್ದು, ಈ ಜಿಲ್ಲೆಯ ಜನತೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ಋಣ ನಮ್ಮ ತಲೆಯ ಮೇಲೆ ನೆಟ್ಟಿದ್ದೀರಿ. ಆ 10 ನಗರಗಳಲ್ಲಿ ಈ ಜಿಲ್ಲೆಯಲ್ಲೂ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಕ್ಕಂಥದ್ದಕ್ಕೆ ನರೇಂದ್ರ ಮೋದಿ ಅವರ ಮುಂದೆ ಇವತ್ತು ಮನವಿ ಮಾಡಿ ಆ ಒಂದು ಕಾರ್ಯಕ್ರಮ ತರಬೇಕು ಅಂತಕ್ಕಂಥ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಒಂದು ಉದಾಹರಣೆ, ಮೇಕೆದಾಟಿನ ವಿಷಯ ಇರ್ಬೋದು, ಕಾವೇರಿ ನೀರಿನ ವಿಷಯ ಇರ್ಬೋದು. ದೇವೇಗೌಡರು ಈಗಾಗಲೇ ಮಾತನಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಇವತ್ತು ನಮ್ಮ ಕಾವೇರಿ ನೀರಿನ ವಿಷಯದಲ್ಲಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲೂ ಏನೋ ಒಂದು ದೊಡ್ಡ ಮಟ್ಟದ ಘರ್ಷಣೆ ಆಗಿದೆ. ಮೈಸೂರಿನ ಮಹಾರಾಜರು ಆ ಒಂದು ಕಟ್ಟೆಯನ್ನು ಕಟ್ಟಬೇಕಾದ್ರೆ ಕನ್ನಂಬಾಡಿ ಕಟ್ಟೆ, ಇದಕ್ಕೆ ಶಾಶ್ವತವಾದಂಥ ಪರಿಹಾರ ದೇವೇಗೌಡರ ಸುದೀರ್ಘ ರಾಜಕಾರಣದಲ್ಲಿ ಹೋರಾಟ ಮಾಡಿದ್ದಾರೆ. ಈ ಮುಂದಿನ 5 ವರ್ಷದೊಳಗೆ ಈ ಸರ್ಕಾರ ಏನು ಹೊಸ ಸರ್ಕಾರ ಬರುತ್ತೆ, ಈ ಒಂದು ಕಾವೇರಿಯ ನೀರಿನ ಒಂದು ಸಮಸ್ಯೆ ಏನಿದೆ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ದೇವೇಗೌಡರು ಬದುಕಿರೋದ್ರೊಳಗೇನೆ ಅವರ ಹೋರಾಟಕ್ಕೆ ಇವತ್ತು ಫಲ ದೊರಕ್ತದೆ ಅಂತಕ್ಕಂಥದ್ದನ್ನು ಈ ಜಿಲ್ಲೆಯ ಜನತೆ ಮುಂದೆ ಹೇಳ್ತಾ ಇದ್ದೇನೆ. ಪಾಪ ಹೇಳಿದ್ದಾರೆ, ಕುಮಾರಸ್ವಾಮಿ ಹೊರಗನವನಂತೆ, ಪಾಪ ಈ ಕಾಂಗ್ರೆಸ್ ಅಭ್ಯರ್ಥಿ ಒಳಗನಂತೆ. ಎಷ್ಟು ದಿವಸ ಬಂದರು ಕಾಂಗ್ರೆಸ್ ಅಭ್ಯರ್ಥಿ? ಪಾಪ ದೊಡ್ಡ ಶ್ರೀಮಂತರಲ್ವೇ. ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಈ ಶ್ರೀಮಂತ ಎಲ್ಲೋಗಿದ್ದ ಆ ರೈತರ ಕಷ್ಟ ಕೇಳೋದಕ್ಕೆ? ಜಿಲ್ಲೆ ಜನ ಬಂದು 4 ಜನಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಈಗೇನು ಯಥೇಚ್ಛ ಇದೆ, ಹಣದ ಸಮಾರಾಧನೆ ನಡೀತಾ ಇದೆ.
ಈ ಜಿಲ್ಲೆಯ ಪುಣ್ಯಾತ್ಮ ತಂದೆ ತಾಯಿದ್ರು ನೀವೇನಿದ್ದೀರಿ? ನಿಮ್ಮ ಕೈನಲ್ಲಿರೋದು ನನ್ನ ಸೋಲು ಗೆಲುವು. ಇದೇ ಸಿದ್ದರಾಮಯ್ಯ ಶಿವಕುಮಾರ್ ನಂತರ 10 ಜನ ಬಂದರು. ನನ್ನನ್ನು ಸೋಲಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಯಾರಿಗೂ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಅವ್ರದ್ದೇ ಓಟ್ ಇಲ್ಲ, ಇನ್ನು ಅವರಲ್ಲಿ ನನ್ನ ಸೋಲ್ಸೋಕ್ಕೆ ಸಾಧ್ಯ? ಶಕ್ತಿ ಇರೋದು ನಿಮ್ಮಲ್ಲಿ, ಶಕ್ತಿ ಇರೋದು ನಿಮ್ಮಲ್ಲಿ. ನನ್ನ ಯುವಕ ಸ್ನೇಹಿತರಿಗೆ ನನ್ನ ಮೇಲೆ ನಂಬಿಕೆ ಇಡಿ. ನಾನು 3 ಬಾರಿ ಹೃದಯದ ಚಿಕಿತ್ಸೆ ಒಳಗಾಗಿರೋನು. ಇವತ್ತಿಲ್ಲಿ ಉಳಿದಿದ್ರೆ ನಾನು ಯಾವುದೋ ಭಗವಂತನ ಇಚ್ಛೆ, ನನ್ನಿಂದ ಈ ನಾಡಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಭಗವಂತ ನನಗೆ 3ನೇ ಬಾರಿ ಈ ಚಿಕಿತ್ಸೆ ಆದಮೇಲೆ ಉಳಿಸಿದ್ದಾನೆ. ಈ ಚಿಕಿತ್ಸೆ ಬಗ್ಗೆ ಪಾಪ ನಾನು ಇನ್ನೂ ಬಳೆ ಸ್ನೇಹಿತ ಶ್ರೀರಂಗಪಟ್ಟಣದವನು, ಅವನು ಟೀಕೆ ಮಾಡಿಬಿಟ್ಟ. ಸುಮ್ಮನೆ ಆಸ್ಪತ್ರೆಗೆ ಹೋಗಿ ಮಲಗಿದ್ದು ನಾಟಕ ಆಡ್ಕೊಂಡು ಬಂದುಬಿಟ್ಟಿರಬೇಕು ಕುಮಾರಸ್ವಾಮಿ ಅಂತ ಅವನು ಹೇಳಿಕೆ ಕೊಟ್ಟುಬಿಟ್ಟ. ನನ್ನ ಹಳೆ ಸ್ನೇಹಿತ ಅವನ ಚುನಾವಣೆಗೆ ಬೆಳಗಿನ ಜಾವ 4 ಗಂಟೆವರೆಗೆ ಸುದ್ದಿ 10 ದಿನ ಗೆಲ್ಸೋದಕ್ಕೆ ಅವ್ರ ಬಾಯಲ್ಲಿ ಇಂಥ ಮಾತು. ಇವತ್ತು ಈ ಆರೋಗ್ಯದಲ್ಲಿ ಏನು ಕಾಯಿಲೆಗಳು ಬಂದಾಗ ಹಲವಾರು ರೀತಿ ಟೆಕ್ನಾಲಜಿ ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದೆ. ಈಗಿನ ಒಂದು ಟೆಕ್ನಾಲಜಿ ಒಳಗೆ ಆದರೆ ಆ ಟೆಕ್ನಾಲಜಿನಲ್ಲಿ ನಾನು ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ 25 ಲಕ್ಷ ಖರ್ಚು ಮಾಡಿದ್ದೇನೆ ಹೊಸದಾಗಿ ಒಂದು ವಾಲ್ವ್ ಹಾಕ್ಲಿಕ್ಕೆ. ನನ್ನ ಚಿಂತೆ ಆ ರೀತಿ ನಾನೇನು ಮಾಡಿಸ್ಕೊಂಬಂದಿದ್ದೇನೆ, ಕೇವಲ 2 ದಿನದಲ್ಲಿ ಆಸ್ಪತ್ರೆಯಿಂದ ಬಂದು ನಿಮ್ಮ ಜೊತೆ ಬೆರೆತು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾನು ನೋಡಿದ್ರೆ ಇವನು ನಿಜಕ್ಕೂ ಆಪ್ರೇಷನ್ ಆಗಿದೆ ಅಂತ ಹೇಳಿ ನಾನೇ ಯೋಚನೆ ಮಾಡಬೇಕು, ನೀವು ಯೋಚನೆ ಮಾಡೋದಿಲ್ಲ. ಆ ಭಗವಂತ ಕಾಪಾಡಿರ್ತಕ್ಕಂಥದ್ದು ಈ ನಾಡಿಗೆ ನನ್ನಿಂದ ಏನೋ ಒಂದು ಕಾರ್ಯ ಮಾಡಿಸ್ಲಿಕ್ಕೆ ಉಳಿಸಿದ್ದಾನೆ 3ನೇ ಬಾರಿ ಈ ಹೃದಯದ ಕಾಯಿಲೆ ಆದಾಗ. ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ನಿಮ್ಮ ಒಂದು ಬದುಕೇನಿದೆ ಬರೀ ಮಂಡ್ಯ ಜಿಲ್ಲೆ ಒಂದಕ್ಕೆ ನಾನು ಹೇಳಲ್ಲ, ಈ ನಾಡಿನಲ್ಲಿ ಕಳೆದ 17 ವರ್ಷ ನಾನು ಮಾಡದೇ ಇರೋ ತಪ್ಪನ್ನು ತಲೆ ಮೇಲೆ ಹೊತ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟಿದ್ದೇನೆ ಈ ಬಡವರಿಗೋಸ್ಕರವಾಗಿ ಏನಾದರೂ ಮಾಡಬೇಕು ಅಂತ. ಇವತ್ತು ನಾನು BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಗೆಲ್ಲಬೇಕು ಅಂತ ಅಲ್ಲ, ನನ್ನ ಸ್ವಾರ್ಥಕ್ಕಲ್ಲ. ಯಾವ ನಮ್ಮ ನಾಡಿಗೆ ಅನ್ಯಾಯ ಆಗಿದೆ, ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೋದು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ನಾನು ಜನತಾದಳವನ್ನು ಸ್ವತಂತ್ರ ಸರ್ಕಾರ ತರಬೇಕು ಅಂತ ಹೇಳಿ 2007ನೇ ಇಸ್ವಿಯಿಂದ ನಿರಂತರವಾಗಿ ಟ್ರೈ ಮಾಡ್ತಾ ಇದ್ದೇನೆ. ಚುನಾವಣೆಗಳಲ್ಲಿ 39-40ರಲ್ಲಿದ್ದೆ, ಈ ಬಾರಿ 19ಕ್ಕೆ ಇಳಿದಿದ್ದೇನೆ. ವಿರೋಧ ಪಕ್ಷದಲ್ಲಿದ್ದು ನನ್ನ ಜನರ ಸಮಸ್ಯೆ ಬಗೆಹರಿಸ್ಲಿಕ್ಕಾಗಲ್ಲ. ಇವತ್ತು ಯಾಗೂ ದೆಹಲಿಯಲ್ಲಿ BJP ಸರ್ಕಾರ ಬರೋದ್ರಿಂದ ನಾವು ಇವತ್ತು ನರೇಂದ್ರ ಮೋದಿ ಅವ್ರ ಜೊತೆ ಕೈ ಜೋಡಿಸಿದ್ರೆ ನರೇಂದ್ರ ಮೋದಿ ಅವ್ರಿಗೆ ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿದ್ದಾರೆ. ಆ ಗೌರವ ಉಳಿಸ್ಕೋಬೇಕಾದ್ರೆ ಇಟ್ಕೊಂಡಿರೋದು ಯಾತಕ್ಕೆ? ನೀವು ಕೊಟ್ಟಿದ್ದೀರಲ್ಲ ಶಕ್ತಿ ದೇವೇಗೌಡರಿಗೆ. ಈ 91 ವರ್ಷದಲ್ಲಿ ದೇವೇಗೌಡರು ಹೋದರೆ ಇಡೀ ವಿಶ್ವ ನರೇಂದ್ರ ಮೋದಿ ಅಂದ್ರೆ ನೋಡ್ತಾರೆ, ಎದ್ದಿದ್ದು ಕೈ ಮುಗಿತಾರೆ. ಅಂಥ ಒಬ್ಬ ರೈತನ ಮಗನಿಗೆ ಆ ಪ್ರಧಾನಮಂತ್ರಿ ಹೊರಗಡೆ ಬಂದು ಕರ್ಕೊಂಬಂದು ಚೇರಾಗಿ ಕೂರಿಸಿ ಮಗ ಹಿಂದ್ಗಡೆ ನಿಂತು ಫೋಟೋ ತೆಗೆಸ್ಕೊಳ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಚೇರ್ನಲ್ಲಿ ಕೂರಿಸಿ ನರೇಂದ್ರ ಮೋದಿ ಅವರು ಇವತ್ತು ಫೋಟೋ ತೆಗೆಸ್ಕೊತಾರೆ ಅಂದರೆ ಇವತ್ತು ನನಗೂ ಇವತ್ತು ಅದೇ ಗೌರವವನ್ನು ಅವರೇನು ಕೊಡ್ತಾ ಇದ್ದಾರೆ. 2019 ಕೂರಿಸ್ಕೊಂಡು ಗಿಳಿ ಹೇಳ್ದಂಗೆ ಹೇಳಿದ್ರು, ಇವ್ರನ್ನ ನಂಬೇಡ ಕಾಂಗ್ರೆಸ್ನವ್ರನ್ನ, ನೀನು ರಾಜೀನಾಮೆ ಕೊಟ್ಟು ನಾಳೆ ಬೆಳಿಗ್ಗೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಓದ್ತಾಗ ನಾನು ನಿನ್ನ ಪರವಾಗಿದ್ದೇನೆ, ನಿನ್ನನ್ನು ಯಾರೂ ಟಚ್ ಮಾಡಲಿಕ್ಕಾಗಲ್ಲ, ನೀನು ಮುಂದೆ ನಿರಂತರವಾಗಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಭಿವೃದ್ಧಿಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡ್ತೀನಿ ಅಂತಕ್ಕಂಥ ಉಪದೇಶ ಮಾಡಿದ್ರು ನನಗೆ. ಈ ಕಾಂಗ್ರೆಸ್ನವ್ರನ್ನ ನಂಬಿ ನನ್ನನ್ನು ಯಾವ ರೀತಿ ನಡೆಸ್ಕೊಂಡ್ರು, ನನಗೆ ಅವಮಾನ ಮಾಡಿದ್ದಲ್ಲ ಈ ನಾಡಿನ ಜನತೆಗೆ ಅವಮಾನ ಮಾಡಿದ್ರು ಈ ಕಾಂಗ್ರೆಸ್ ನಾಯಕರುಗಳು. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಅಂತಾರೆ. ದೇವೇಗೌಡರನ್ನ ಇಳಿಸಿದ್ದು ಯಾರು ಪ್ರಧಾನಮಂತ್ರಿ ಸ್ಥಾನದಿಂದ? ಏನು ತಪ್ಪು ಮಾಡಿದ್ರು ದೇವೇಗೌಡರು? ಇನ್ನೊಂದು 5 ವರ್ಷ, ಇನ್ನೊಂದು 2 ವರ್ಷ ಇದ್ದಿದ್ರೆ ಎಷ್ಟು ಕೆಲಸಗಳಾಗೋದು? ಬೆಂಗಳೂರು ನಗರಕ್ಕೆ ನೀರಿಲ್ಲ, ಹಾಹಾಕಾರ. ಇವತ್ತು ಇದ್ದ 10 ತಿಂಗಳಲ್ಲಿ ದೇವೇಗೌಡರು 9 TMC ನೀರು ಬೆಂಗಳೂರು ನಗರಕ್ಕೆ ಕೊಟ್ಟರು. ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಪಾಂಡವಪುರದಲ್ಲಿ ಬಹುಶಃ ನನ್ನ ಪುಟ್ಟಣ್ಣನಿಗೆ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಹ್ಯಾಟ್ಸ್ ಆಫ್ ಅಂತಕ್ಕಂಥದ್ದನ್ನು ಹೇಳ್ತೇನೆ. ಇಂಥ ಒಂದು ಸಭೆ, ಇಂಥ ಒಂದು ಅವರ ಮೇಲೆ ಚುನಾವಣೆಯಲ್ಲಿ ಸೋತಿರ್ಬೋದು, ನೀವು ಇಟ್ಟಿರ್ತಕ್ಕಂಥ ಈ ಒಂದು ಪ್ರೀತಿ ಬಹುಶಃ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪ್ರೀತಿಗೆ. ಇವತ್ತು ಆ ಮೆರವಣಿಗೆಯಲ್ಲಿ ನಮ್ಮನ್ನು ಕರ್ಕೊಂಬರ್ಬೇಕಾದ್ರೆ ನೀವು ಬೀಳ್ತಕ್ಕಂಥ ದೃಶ್ಯ ನೋಡಿದ್ರೆ ನಮಗೆ ಮೈ ಜುಮ್ ಅಂತದೆ.
ನಿಮ್ಮ ದೇಹಕ್ಕೆ ಏಟ್ ಮಾಡ್ಕೊಂಡು ನಮ್ಮನ್ನು ಈ ಮೆರವಣಿಗೆ ಇಲ್ಲಿವರೆಗೆ ಕರ್ಕೊಂಬಂದಿದ್ದೀರಿ. ನಿಮ್ಮ ಬದುಕಿನ ಒಂದು ಋಣವನ್ನು, ನಿಮ್ಮ ಬದುಕಿನ ಒಂದು ಉತ್ತಮವಾದ ವಾತಾವರಣ ತರಲಿಕ್ಕೆ ನಮ್ಮ ಜೀವನವನ್ನು ನಾವೆಲ್ಲರೂ ಮುಡುಪಾಗಿರ್ತೇವೆ. ನಿಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಒಂದು ಬಾರಿ ಇವತ್ತು ಈ ರಾಜ್ಯದಲ್ಲಿ ನನ್ನೊಬ್ಬನ್ನೇ ಅಲ್ಲ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮಾಡತಕ್ಕಂಥದ್ದಕ್ಕೆ ಈ ರಾಜ್ಯದಲ್ಲಿ 28 ಸ್ಥಾನಗಳು ಭಾರತೀಯ ಜನತಾ ಪಕ್ಷ ಮತ್ತು JDSನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ನನ್ನ ಮಂಡ್ಯ ಜಿಲ್ಲೆಯ ಜನತೆ ಇಲ್ಲಿಂದಲೇ ಒಂದು ಸಂದೇಶ ಕೊಡಿ. ಬಹುಶಃ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ಇವರೇನು ಕುಮಾರಸ್ವಾಮಿನ ಸೋಲಿಸ್ತೀವಿ ಅಂತಾರೆ, ನಿಮ್ಮ ದುಡಿಮೆ, ನಿಮ್ಮ ಶ್ರಮ, ನಿಮ್ಮ ಆಶೀರ್ವಾದದಲ್ಲಿ ಕನಿಷ್ಠ ಮಂಡ್ಯ ಜಿಲ್ಲೆಯ ಜನತೆ ಈ ಬಾರಿ 5 ಲಕ್ಷಕ್ಕೂ ಹೆಚ್ಚಿನ ಬಹುಮತದಲ್ಲಿ ಇವತ್ತು ಆಶೀರ್ವಾದ ಮಾಡಿ ನಿಮ್ಮ ಋಣವನ್ನು ತೀರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಎರಡು ಮಾತು ಮುಗಿಸ್ತೇನೆ. ಜೈ 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 ಕರ್ನಾಟಕ. ಈ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಫೋಟೋ ನಂಬ್ಕೊಂಡು ಓಟ್ ಹಾಕ್ಬೇಡಿ ದಯವಿಟ್ಟು.